ಹಟ್ಟಿ ಎನ್ನುವ ಇಂಡಿವಿಜುವಲಿಸ್ಟಿಕ್ ಹೌಸ್ ಒಳಗಡೆಗೆ ಬರುವ ಧ್ವನಿ, ಇವೆರಡರ ಒಂದು ಸಮೀಕರಣವನ್ನು ನಾವಿಲ್ಲಿ ನೋಡಬೇಕು. ನಮ್ಮ ಹಟ್ಟಿ ಅಥವಾ ನನ್ನ ಹಟ್ಟಿ, ನನ್ನ ಮನೆ, ಅದು ನನ್ನ ಆಟೋಬಯೋಗ್ರಫಿ ಅಂತ ಮಾಡುವಾಗ ನಾನೇನು ಮಾಡ್ತೀನಿ ಅಂತಂದರೆ, ನಮ್ಮಪ್ಪ, ನಮ್ಮ ಅಜ್ಜ, ನಮ್ಮ ಅಣ್ಣ, ನನ್ನ ತಮ್ಮ, ನನ್ನ ತಂಗಿ, ಅವರವ್ರ ಬದುಕುಗಳು, ಅವರೇನು ಮಾಡಿದರು, ಇಂಥದ್ದೊಂದು ಆಟೋಬಯೋಗ್ರಫಿಯನ್ನು ಕೂಡ ಕಟ್ತೀವಿ. ಇಲ್ಲಿ ಆಗಿರ್ತಕ್ಕಂಥದ್ದು ಏನು, ಈ ಕಮ್ಯುನಿಟಿ ಆಟೋಬಯೋಗ್ರಫಿ ಒಳಗಡೆ ಏನಾಗಿದೆ ಅಂದರೆ, ದೊರೈರಾಜ್ ಅವರ ಸುತ್ತಮುತ್ತ ಅವರಿಗೆ ಅಣ್ಣ, ತಮ್ಮ, ಅಕ್ಕ, ತಂಗಿ, ಹಿರಿಯರು, ದೊಡ್ಡವರು ಅವರೆಲ್ಲ ಕಮ್ಯುನಿಟಿ ಒಳಗಡೆ ಇರ್ತಕ್ಕಂಥ ಜನರಾಗಿದೆ. ಆಟೋಬಯೋಗ್ರಫಿ ಅಂದರೆ ಏನನ್ನೋ ನೆನಪು ಮಾಡಿಕೊಂಡು ಹಳೆಯದನ್ನು ಹುಡುಕ್ತಾ ಹೋಗೋದು ಅನ್ನುವ ರೀತಿಯಲ್ಲಿ ಹೋದಾಗ ನನಗೆ ಫ್ಲ್ಯಾಶ್ ಆಗಿದ್ದೇನು ಅಂತಂದರೆ, ಇಟ್ ಈಸ್ ಎ ಕೈಂಡ್ ಆಫ್ ಅನ್ ಎಕ್ಸ್ಕವೇಷನ್ ಆಫ್ ಎ ಸರ್ಟನ್ ಪ್ಲೇಸ್. ಅದು ಒಂದು ಉತ್ಖನನ. 14-15 ವರ್ಷಗಳಿಂದ ಈಚೆಗೆ ಇನ್ಕ್ಲೂಸಿವ್ ಆಗಿ ನಾವೆಲ್ಲ ಇರಬೇಕು. ನಮಗೊಂದು ಇನ್ಕ್ಲೂಸಿವ್ ಬಜೆಟ್ ಇರಬೇಕು, ಇನ್ಕ್ಲೂಸಿವ್ ಲಿವಿಂಗ್ ಇರಬೇಕು, ಇನ್ಕ್ಲೂಸಿವ್ ಥಿಂಕಿಂಗ್ ಇರಬೇಕು. ಈ ರೀತಿಯಾದ ಒಂದು ಇನ್ಕ್ಲೂಸಿಟಿವಿಟಿ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದೀವಿ ಈಗ ನಾವು. ಇನ್ಕ್ಲೂಸಿವಿಟಿಯ ಒಂದು ಬೆಸ್ಟ್ ಎಕ್ಸಾಂಪಲ್ ಏನಾರು ಬೇಕು ಅಂದರೆ ಈ ಪುಸ್ತಕನ ಎಲ್ಲರೂ ಓದಬೇಕು. ಆಮೇಲೆ ದೊರೈರಾಜ ಒಂದು ಪ್ರಶ್ನೆ ಕೇಳ್ತಾರೆ, ನಿಮಗೆ ಈ ಗಾಂಧೀಜಿ ಬಗ್ಗೆ ಇನ್ನಷ್ಟು ಹೇಳಿ ಏನಾದರೂ ಮಾತುಕತೆ. ನಾವೆಲ್ಲ ಅವಾಗ ಚಿಕ್ಕ ಹುಡುಗರು. ಅವ್ರು ತೀರ್ಕೊಂಡಾಗ ಮಾತ್ರ ಗುಂಚಿ ಚೌಕದಲ್ಲಿ ಒಂದು ತಿಥಿ ಮಾಡಿದರು ಈ ಊರಿನ ಜನ. ಆವಾಗ ಇಡೀ ಊರಿನವ್ರಿಗೆಲ್ಲ ಕೂರಿಸಿ ಊಟ ಹಾಕಿದರು ಅನ್ನುವ ಮಾತನ್ನು ಇದರೊಳಗಡೆಗೆ ದಾಖಲೆ ಮಾಡ್ತಾರೆ. ಇದು ನನಗೆ ಓದಿದ ಕೂಡಲೇ ನನಗೆ ವೈಯಕ್ತಿಕವಾಗಿ ಭಾಳ ಖುಷಿಯಾಗಿದ್ದೇನು ಅಂದರೆ, ನನಗೆ ನಮ್ಮ ತಂದೆ ಈ ಘಟನೆಯನ್ನು ಹೇಳಿ, ನಮ್ಮ ಬಾಗಿ ಹೇಳ್ತಾ ಇದ್ರು, ಮನೆಯನ್ನು ಹಟ್ಟಿ ಅಂತಲೇ ಕರೆಯುವ ರೂಢಿ ನಮ್ಮಲ್ಲಿದೆ. ನಮ್ಮಟ್ಟಿಗೆ ಬಾ, ನಿಮ್ಮಟ್ಟಿ ಎತ್ತಕ್ಕೆ ಬರ್ತೀನಿ ಅನ್ನುವ ಅರ್ಥದಲ್ಲಿ ಹಟ್ಟಿ ಅಂದರೆ ಇಂಡಿವಿಜುವಲ್ ಹೌಸ್ ಮತ್ತು ಒಂದು ಕಮ್ಯುನಿಟಿ ಲೊಕೇಶನ್. ಸೊ ಈ ಎರಡರ ಅರ್ಥವನ್ನು ನಾವು ಗಮನಿಸಬೇಕು. ಆಮೇಲೆ ಆತ್ಮಕಥಾನಕ, ಒಂದು ಆಟೋಬಯೋಗ್ರಫಿ ಏನಿದೆ, ಇದು ಈ ಲಿಟ್ರರಿ ಜಾನ್ರಾ, ಅದು ಒಂದು ಸಾಹಿತ್ಯಿಕ ಪ್ರಕಾರ. ಆತ್ಮಕಥನೆ ಅದು ಸಾಮಾನ್ಯವಾಗಿ ಈಗಾಗಲೇ ಹೇಳಿರೋ ಹಾಗೆ ಒಬ್ಬ ವ್ಯಕ್ತಿಯ ಜೀವನವನ್ನು, ಅವನ ಏಳು ಬೀಳುಗಳನ್ನು, ಅವನನ್ನು ಪ್ರೊಜೆಕ್ಟ್ ಮಾಡಿಕೊಳ್ಳುವ, ಮತ್ತು ಅವನು ಅಕಸ್ಮಾತ್ ಏನಾದರೂ ಎಲ್ಲಾದರೂ ಕೊಲೆಗಿಲೆ ಮಾಡಿದರೆ ಅದನ್ನು ಮುಚ್ಚಾಕ್ಕೊಳ್ಳುವ, ಅಥವಾ ತಪ್ಪು ಮಾಡಿದರೆ ಅವುಗಳನ್ನು ಸರಿಪಡಿಸ್ಕೊಳ್ಳುವ, ಇದಕ್ಕೊಂದು ವೇದಿಕೆ. ಆ ಆತ್ಮಕಥಾನಕ ಅನ್ನೋದು ಬರೀ ಲಿಟ್ರರಿ ಜಾನ್ರ ಅಷ್ಟೇ ಅಲ್ಲ, ಇಂಡಿವಿಜುವಲ್ ಪರ್ಸನ್ನು ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ, ತನ್ನನ್ನು ತಾನು ಒಂದು ಡಿಫೆನ್ಸ್ ಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ಒಂದು ಜಾಗ. ಅದನ್ನು ಅನೇಕರು ಮಾಡಿದ್ದಾರೆ. ಭಾಳ ಅದರಲ್ಲೂ 70ರ ದಶಕದಲ್ಲಿ ಇಂಡಿಯಾ ದೇಶದೊಳಗಡೆಗೆ ಮಹಾರಾಷ್ಟ್ರದ ಮೂಲಕ ಬಂದಂಥ ದಲಿತ ಆತ್ಮಕಥಾನಕಗಳಿದಾವಲ್ಲ, ಅವುಗಳ ಒಂದು ಪರಿಯೇ ಬೇರೆ ರೀತಿಯಾಯಿತು. ಆ ಆತ್ಮ ಕಥಾನಕಗಳು ಬರೀ ದಲಿತರ ಬದುಕಿನಲ್ಲಿ ಅಷ್ಟೇ ಅಲ್ಲದೆ ಎಲ್ಲರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಆತ್ಮಕಥಾನಕಗಳು ಶುರುವಾದ. ದಲಿತ ಆತ್ಮಕಥೆಗಳು ಬರೋಕ್ಕೆ ಶುರು ಮಾಡಿದ ಮೇಲೆ ದಲಿತೇತರರು ಆತ್ಮಕಥೆಗಳನ್ನು ಬರೆಯೋಕ್ಕೆ ಶುರು ಮಾಡಿದರು. ಮತ್ತು ಅಷ್ಟೇ ಅಲ್ಲ, ಆ ದಲಿತೇತರ ಜನರ ಶ್ರೀಮತಿಯರುವೇ ಆತ್ಮಕಥೆಗಳನ್ನು ಬರೆಯೋಕ್ಕೆ ಶುರು ಮಾಡಿದ್ರು. ಆದ್ದರಿಂದ ಅದೊಂದು ಭಾಳ ಅಟ್ರಾಕ್ಟಿವ್ ಆದ ಒಂದು ಜಾನ್ರ. ಸಾಮಾನ್ಯವಾಗಿ ಏನು ಅಂತಂದರೆ, ಯಾರ್ದಾರ ಮನೆಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಳಕ್ಕೆ ಎಲ್ಲರಿಗೂ ಭಾಳ ಕುತೂಹಲ ಇರುತ್ತೆ.
ಎಲ್ಲರ ಜೀವನದಲ್ಲಿ ಅವನ ಜೀವನದಲ್ಲಿ ಏನೇನಾಯಿತು ಅಂತ ತಿಳ್ಕೋಬೇಕು, ಇವ್ರ ಮನೆಯಲ್ಲಿ ಒಳಗಡೆ ಏನೇನು ನಡೀತಾ ಇದೆ ಅನ್ನೋದು ತಿಳ್ಕೋಬೇಕು. ಈ ರೀತಿಯಾದ ಒಂದು ಕೌತುಕ ಅಂಶ ಏನಿರುತ್ತೆ ಇದು ಸುತ್ತ ಆತ್ಮಕಥೆಗಳ ಸುತ್ತ. ಆದರೆ ದೊರೈರಾಜ್ ಅವರು ಬರೆದಿರ್ತಕ್ಕಂಥ ಆತ್ಮಕಥನ ಇದೆಯಲ್ಲ, ಅದು ಅವರ ಆತ್ಮಕಥನವೂ ಹೌದು ಮತ್ತು ಅನೇಕರ ಆತ್ಮಕಥನವೂ ಹೌದು. ಇಟ್ ಈಸ್ ನಾಟ್ ಜಸ್ಟ್ ಅನ್ ಆಟೋ, ಇಟ್ ಈಸ್ ಎ ಮಲ್ಟಿ. ಆಟೋ ಅಂದರೆ ಒಬ್ರದ್ದು, ಇದು ಮಲ್ಟಿಪಲ್ ಆಟೋಬಯೋಗ್ರಫಿ. ಇದರೊಳಗಡೆಗೆ ಬರ್ತಕ್ಕಂಥ, ಈಗ ಎಲ್ಲರೂ ಹೇಳಿದ್ದಾರೆ, ಅದರೊಳಗಡೆಗೆ ಬೇಕಾದಷ್ಟು ಜನ ಕ್ಯಾರೆಕ್ಟರ್ಗಳೇನು ಬರ್ತಾವಲ್ಲ ಅವೆಲ್ಲರೂ ತಮ್ಮ ತಮ್ಮ ಬದುಕನ್ನು, ಆ ಹಟ್ಟಿಯ ಅನುಭವವನ್ನು ನಿರೂಪಣೆ ಮಾಡ್ತಾ ಇರ್ತಾರೆ. ಸೊ ಒಂದೇನು ಅಂತಂದರೆ ಕಮ್ಯುನಿಟಿ ಲೆವೆಲಲ್ಲಿ ಮಾತಾಡುವ ಒಂದು ಧ್ವನಿ, ಮತ್ತು ಈಗಾಗಲೇ ಹೇಳಿದಾಗೆ ಹಟ್ಟಿ ಎನ್ನುವ ಇಂಡಿವಿಜುವಲಿಸ್ಟಿಕ್ ಹೌಸ್ ಒಳಗಡೆಗೆ ಬರುವ ಧ್ವನಿ, ಇವೆರಡರ ಒಂದು ಸಮೀಕರಣವನ್ನು ನಾವಿಲ್ಲಿ ನೋಡಬೇಕು. ನಮ್ಮ ಹಟ್ಟಿ ಅಥವಾ ನನ್ನ ಹಟ್ಟಿ, ನನ್ನ ಮನೆ, ಅದು ನನ್ನ ಆಟೋಬಯೋಗ್ರಫಿ ಅಂತ ಮಾಡುವಾಗ ನಾನೇನು ಮಾಡ್ತೀನಿ ಅಂತಂದರೆ, ನಮ್ಮಪ್ಪ, ನಮ್ಮ ಅಜ್ಜ, ನಮ್ಮ ಅಣ್ಣ, ನನ್ನ ತಮ್ಮ, ನನ್ನ ತಂಗಿ, ಅವರವ್ರ ಬದುಕುಗಳು, ಅವ್ರೇನು ಮಾಡಿದ್ರು, ಇಂಥದ್ದೊಂದು ಆಟೋಬಯೋಗ್ರಫಿಯನ್ನು ಕೂಡ ಕಟ್ತೀವಿ. ಇಲ್ಲಿ ಆಗಿರ್ತಕ್ಕಂಥದ್ದೇನು, ಈ ಕಮ್ಯುನಿಟಿ ಆಟೋಬಯೋಗ್ರಫಿ ಒಳಗಡೆ ಏನಾಗಿದೆ ಅಂದರೆ, ದೊರೈರಾಜ್ ಅವರ ಸುತ್ತಮುತ್ತ ಅವರಿಗೆ ಅಣ್ಣ, ತಮ್ಮ, ಅಕ್ಕ, ತಂಗಿ, ಹಿರಿಯರು, ದೊಡ್ಡವರು, ಅವರೆಲ್ಲ ಕಮ್ಯುನಿಟಿ ಒಳಗಡೆ ಇರ್ತಕ್ಕಂಥ ಜನರಾಗಿಲ್ಲ. ಸೊ he feels that the entire ಹಟ್ಟಿ belongs to his personal house. ಅದು ಈ ಆಟೋಬಯೋಗ್ರಫಿಯ ಒಂದು, ಇದೊಂದು ಮೌಖಿಕ, ಹಲವು ಮೌಖಿಕ ಆತ್ಮಕಥನಗಳ ಒಂದು ಗೊಂಚಲು. ಅದು ಅದಕ್ಕೆ ಕಾರಣಕರ್ತರಾಗಿರೋರು ದೊರೈರಾಜ್ ಅವರು ಆಗಿರಬಹುದು. ಆಮೇಲೆ ಈ ಫಾರ್ಮ್ಯಾಟ್ ಹೆಂಗಿದೆ ಅಂದರೆ, ದೊರೈರಾಜು ಕಟ್ಟಿಕೊಟ್ಟಿರ್ತಕ್ಕಂಥ ಫಾರ್ಮ್ಯಾಟ್ ಹೆಂಗಿದೆ ಅಂತಂದರೆ, ಅದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅದೊಂದು ಅಭಿನಂದನಾ ಗ್ರಂಥ. ಯಾರಿಗೆ ಅಭಿನಂದನಾ ಗ್ರಂಥ ಅಂತಂದರೆ, ದೊರೈರಾಜ್ ಅವರಿಗೂ ಒಂದು ಅಭಿನಂದನಾ ಗ್ರಂಥ ಈ ಪುಸ್ತಕದಲ್ಲಿದೆ. ಅನೇಕರು ದೊರೈರಾಜು ಅವರ ವ್ಯಕ್ತಿತ್ವವನ್ನು, ಅವರ ಕ್ಯಾರೆಕ್ಟರನ್ನು, ಅವರ ಡೆಡಿಕೇಶನನ್ನು, ಅವರು ಎಷ್ಟರ ಮಟ್ಟಿಗೆ ಒಂದು ಉದ್ದೇಶದಿಂದ ಹಟ್ಟಿಯನ್ನು ಕಟ್ಟಿದ್ರಲ್ಲ, ಅದರ ವಿವರಗಳೆಲ್ಲ ಬರೋದನ್ನು ನೋಡಿದರೆ ಅಭಿನಂದನಾ ಗ್ರಂಥಗಳಲ್ಲಿ ಇಂಥದ್ದೇ ಕೆಲಸ ಮಾಡೋದು. ಅಂಥದ್ದೊಂದು ಹೋರಾಟದ ಆತ್ಮಕಥೆ ಇದೆ ಇದರಲ್ಲಿ. ಒಂದು ವ್ಯಕ್ತಿಯ ಆತ್ಮಕಥೆಗಳಿದ್ದಾವೆ ಇದರಲ್ಲಿ. ಹೀಗೆ ಬೇಕಾದಷ್ಟು ಫಾರ್ಮ್ಯಾಟ್ಗೆ ಹೊಸ ಒಂದು ಶೇಡನ್ನು, ಒಂದು ಕಲರನ್ನು, ಒಂದು ಬಣ್ಣವನ್ನು ತುಂಬಿರ್ತಕ್ಕಂಥ ಪುಸ್ತಕ ಈ ನಮ್ಮ ಹಟ್ಟಿ. ಪ್ರಾರಂಭದಲ್ಲೇ ಒಂದೆರಡು ಮೂರು ಚಾಪ್ಟರ್ಗಳನ್ನು ಓದುವಾಗ ನನಗೆ ಹಟ್ಟಿಯ ಜನರು ಇಟ್ಟಿಗೆ ಒಯ್ಯಕ್ಕೆ ಹೋಗ್ತಾರೆ. ತುಮಕೂರಿನ ಅಮಾನಿಕೆರೆಯ ಹಿಂದ್ಗಡೆಗೆ ಇದ್ದಂಥ ಮಣ್ಣಿನಿಂದ ಇಟ್ಟಿಗೆ ಒಯ್ಯಕ್ಕೆ ಹೋಗ್ತಾ ಇದ್ದಂಥ ಚಿತ್ರಣಗಳು ಇದರಲ್ಲಿ ಬರುತ್ತೆ. ಮತ್ತು ಕೆಲವು ವಿಶಿಷ್ಟ ಇಟ್ಟಿಗೆಗಳು, ಅವುಗಳನ್ನು ಬಿಲ್ಲೆಗಳು ಅಂತ ಇದರಲ್ಲಿ ಮೆನ್ಷನ್ ಮಾಡ್ತಾರೆ. ಆ ಇಟ್ಟಿಗೆಗಳು, ಬಿಲ್ಲೆಗಳು, ಇದನ್ನೆಲ್ಲ ಆ ಕಾಲದಲ್ಲಿ, ಅಂದರೆ ದೊರೈರಾಜ್ ಅವರು ತಾವು ನೆನಪು ಮಾಡಿಕೊಳ್ಳೋದು ಅಷ್ಟೇ ಅಲ್ಲದೆ ತಮಗಿಂತ ಹಿರಿಯರಾದವರು ನೆನಪು ಮಾಡಿಕೊಳ್ಳುವಂತಹ ಇಟ್ಟಿಗೆ ಒಯ್ಯುವ, ಬಿಲ್ಲೆ ಕಟ್ಟುವ ಕೆಲಸವನ್ನು ಇವರು ಇದರೊಳಗಡೆಗೆ ಮೆನ್ಷನ್ ಮಾಡ್ತಾರೆ. ಸೊ ಪ್ರಾರಂಭದಲ್ಲಿ ಆ ರೀತಿ ಮೆನ್ಷನ್ ಮಾಡೋದನ್ನು ಓದ್ತಾ ಇರುವಾಗ ಏನನ್ಸುತ್ತೆ ಅಂದರೆ, ಆಟೋಬಯೋಗ್ರಫಿ ಅಂದರೆ ಏನನ್ನೋ ನೆನಪು ಮಾಡಿಕೊಂಡು ಹಳೆಯದನ್ನು ಹುಡುಕ್ತಾ ಹೋಗೋದು ಅನ್ನುವ ರೀತಿಯಲ್ಲಿ ಹೋದಾಗ ನನಗೆ ಫ್ಲ್ಯಾಶ್ ಆಗಿದ್ದೇನು ಅಂತಂದರೆ, ಇಟ್ ಈಸ್ ಎ ಕೈಂಡ್ ಆಫ್ ಅನ್ ಎಕ್ಸ್ಕವೇಷನ್ ಆಫ್ ಎ ಸರ್ಟನ್ ಪ್ಲೇಸ್. ಅದು ಒಂದು ಉತ್ಖನನ,
ಈ ಉತ್ಖನನಗಳಲ್ಲಿ ತಕ್ಷಣ ಏನೇನೋ ಸಿಕ್ಬಿಡುತ್ತೆ. ಈಗ ಮೊನ್ನೆ ಲಕ್ಕುಂಡಿಯಲ್ಲಿ ಚಿನ್ನಪ್ಪನ್ನ ಎಲ್ಲ ಸಿಕ್ಬಿಡ್ತಲ್ಲ. ಆದರೆ ಅನೇಕ ಉತ್ಖನಗಳಲ್ಲೊಳಗೆ ನಾವು ನಾಗರಿಕತೆಗಳ ಚರಿತ್ರೆಯನ್ನು ನೋಡಿದಾಗ ಯಾವುದು ಹರಪ್ಪ ಇರ್ಬೋದು, ಮೊಹಂಜದಾರೋ ಇರ್ಬೋದು, ಇಂಥ ಕೆಲವು ನಾಗರಿಕತೆಗಳ ಉತ್ಖನನದೊಳಗಡೆಗೆ ನಮಗೆ ಬಹಳ ಎದ್ದು ಕಾಣ್ತಕ್ಕಂಥ ಕೆಲವು ವಸ್ತುಗಳು ಸಿಗ್ತವೆ. ಅವು ಏನಪ್ಪ ಅಂತಂದರೆ ಇಟ್ಟಿಗೆಗಳ ಗೂಡುಗಳು, ಮಡಕೆಗಳು, ಈ ರೀತಿಯಾದ ಕೆಲವು ಉತ್ಖನದೊಳಗಡೆಗೆ ಸಿಕ್ಕಕ್ಕೆ ಶುರುವಾಗುತ್ತೆ. ನನಗೆ ಈ ರೀತಿಯಾದ ಒಂದು ಆಟೋಬಯೋಗ್ರಫಿ ಹೇಗೆ ಒಂದು ಹಟ್ಟಿಯನ್ನು ಉತ್ಖನನ ಮಾಡ್ತಾ ಇದೆ ಅಂತ ಶುರುವಾಗುವುದಕ್ಕಾಗಿ ಈ ಇಟ್ಟಿಗೆ ಗೂಡಿನ ಚಿತ್ರ ಬಹಳ ಒಳ್ಳೆಯ ಭಾವನೆಯನ್ನು ನಿಮಗೆ ಪುಸ್ತಕವನ್ನು ಓದುವುದಕ್ಕೆ ಒಳಕ್ಕೆ ಕರ್ಕೊಳ್ತಕ್ಕಂಥ ಒಂದು ಅಂಶ ಆಗಿ ಸಿಗುತ್ತೆ. ಆಮೇಲೆ ಅದು ಒಂದು ಮಾತು ನಮ್ಮ ನರಸಿಂಹಮೂರ್ತಿ ಒಂದು ಸೋಷಿಯಲಾಜಿಕಲ್ ವಿಚಾರವನ್ನು ಮಾತಾಡಿದ್ರು. ಒಂದು ಸಮಾಜಶಾಸ್ತ್ರೀಯ ಪಠ್ಯ ಇದು ಆಗ್ಬೋದಾಗಿತ್ತು. ಇದು ಒಂದು ಸಮಾಜಶಾಸ್ತ್ರೀಯ ಸೋಷಿಯಲಾಜಿಕಲ್ ಟೆಕ್ಸ್ಟ್ ಆಗುವ ಎಲ್ಲ ಅಪಾಯವನ್ನೂ ದಾಟಿ ಬಂದಿರತಕ್ಕಂಥ ರಕ್ತ ಮಾಂಸಗಳಿಂದ ಕೂಡಿದ ಒಂದು ಆಟೋಬಯೋಗ್ರಫಿ. ಇಟ್ ಈಸ್ ನಾಟ್ ಜಸ್ಟ್ ಸೋಷಿಯಲಾಜಿಕಲ್ ಟೆಕ್ಸ್ಟ್. ಇದು ಒಂದು ನಾಗರಿಕತೆಯನ್ನು ಕಟ್ಟಿರ್ತಕ್ಕಂಥದ್ರ ಅದರೊಳಗಡೆಗೆ ಜೀವಂತ ಪಾತ್ರಗಳು ಇರತಕ್ಕಂಥ ಒಂದು ಕಟ್ಟುವಿಕೆ. ಅದನ್ನು ನಾವು ಈ ಪುಸ್ತಕದಲ್ಲಿ ಕಾಣ್ತೇವೆ. ಬಹಳ ಮುಖ್ಯವಾಗಿ ಯಾರೋ ಮೆನ್ಷನ್ ಮಾಡಿದ್ರು, ಏನು ಅನೇಕ ಸಾಗರಗಳು ಸಮುದ್ರಕ್ಕೆ ಹೋಗಿ ಸೇರಿದವು, ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು. ಆ ಸಮುದ್ರದಿಂದ ಒಂದು ಸಣ್ಣ ಬೊಗಸೆಯನ್ನು ತೆಗೆದು ನಿಮಗೆ ಕೊಡ್ತಾ ಇದ್ದೀನಿ ಎನ್ನುವ ಅವರ ಮಾತು, ಅದು ಬಹಳ ಬಹಳ ಮುಖ್ಯವಾದ ಮಾತು. ಅದನ್ನು ಕೂಡ ಇನ್ಯಾರೋ ಒಬ್ಬರು ಹೇಳಿದಂಗೆ, ಸಾಮಾನ್ಯವಾಗಿ ದಲಿತ ಹಟ್ಟಿಗಳಲ್ಲಿ ಅಥವಾ ಚೇರಿಗಳಲ್ಲಿ ಅಥವಾ ಹಳ್ಳಿಗಳಲ್ಲಿರ್ತಕ್ಕಂಥ ಹಟ್ಟಿಯಿಂದ ಹೊರಗಡೆಗೆ ಹೋದವರು ಅದ್ರ ಜೊತೆಗೆ ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ, ಅಥವಾ ದೂರ ಇರ್ತಾರೆ, ಅಥವಾ ಇದ್ದರೂ ಇದ್ದಂಗಿರ್ತಾರೆ, ಅಥವಾ ಹೋಗಿ ಬಂದು ಮಾಡ್ತಾರೆ. ಈ ರೀತಿಯಾದ ಒಂದು ಮಾತು ನಮ್ಮಲ್ಲಿ ಇದೆ. ಈ ಹಟ್ಟಿಯ ವೈಶಿಷ್ಟ್ಯ ಏನು ಅಂತಂದರೆ, ಈ ಸಮುದ್ರದಲ್ಲಿ ಬಂದು ಬಿದ್ದಂಥ ಒಂದು ಬೊಗಸೆ ನೀರನ್ನು ಮತ್ತೆ ನದಿಗಳ ಕಡೆಗೆ ತಿರುಗಿಸ್ತಕ್ಕಂಥ, ಮತ್ತೆ ಹಟ್ಟಿಗಳ ಕಡೆಗೆ ಹೋಗ್ತಕ್ಕಂಥ ಬಹಳ ದೊಡ್ಡ ಲಕ್ಷಣ ಇದರೊಳಗಡೆಗೆ ಎದ್ದು ಕಾಣುತ್ತೆ. ಅನೇಕರು ತಮ್ಮ ಈ ಹಟ್ಟಿಯನ್ನು ಬಹಳ ಆತ್ಮೀಯವಾಗಿ ಪ್ರೀತಿಸ್ತಾರೆ, ಬಹಳ ಆತ್ಮೀಯವಾಗಿ ಈ ಹಟ್ಟಿಯ ಬಗೆಗೆ ಅಭಿಮಾನವನ್ನು ತಳಿತಾರೆ. ಅನೇಕರು ಎಷ್ಟೊಂದು ಕಷ್ಟಪಟ್ಟಿರ್ತಾರೆ ಅಂತಂದರೆ ಅವರ ಜೀವನದಲ್ಲಿ. ಅದರೊಬ್ಬರು ಹೆಣ್ಮಗಳು ಬರೀತಾಳೆ, ತಿಂದಂಥ ಹಣ್ಣಿನ ಸಿಪ್ಪೆಗಳನ್ನು ಬಿಸಾಕಿದಾಗ ಆ ಸಿಪ್ಪೆಗಳನ್ನು ಕೂಡ ನಾನು ತಿಂದು ಬದುಕಿದ್ದೀನಿ ಈ ಹಟ್ಟಿಯಲ್ಲಿ ಅಂತ ಅವಳು ಕೊನೆಗೆ ಏನು ಹೇಳ್ತಾಳೆ ಅಂತಂದರೆ, ಎಷ್ಟೇ ಕಷ್ಟಪಟ್ಟರು ನಾನು ಈ ಹಟ್ಟಿ ಬಗ್ಗೆ ನನಗೆ ಭಾಳ ಪ್ರೀತಿ ಇದೆ, ಗೌರವ ಇದೆ. ಸೊ ಅಂಥ ಒಂದು ಅಭಿಮಾನವನ್ನು, ಅಂಥ ಒಂದು ಇನ್ವಾಲ್ವ್ಮೆಂಟನ್ನು ಅದರೊಳಗಡೆಗೆ ನಾವು ನೋಡ್ತೀವಿ. ಆಮೇಲೆ ನಮಗೆ ಸಾಮಾನ್ಯವಾಗಿ ಬೇರೆ ಬೇರೆ ವಿಚಾರಗಳನ್ನ ಮಾತಾಡ್ತಕ್ಕಂಥ ಸಂದರ್ಭದೊಳಗಡೆಗೆ ಏನಾಗುತ್ತೆ ಅಂತಂದರೆ, ಅದರಲ್ಲೂ ಮುಖ್ಯವಾಗಿ ಕಳೆದ 14-15 ವರ್ಷಗಳಿಂದ ಈಚೆಗೆ ಇನ್ಕ್ಲೂಸಿವ್ ಆಗಿ ನಾವೆಲ್ಲ ಇರಬೇಕು, ನಮಗೊಂದು ಇನ್ಕ್ಲೂಸಿವ್ ಬಜೆಟ್ ಇರಬೇಕು, ಇನ್ಕ್ಲೂಸಿವ್ ಲಿವಿಂಗ್ ಇರಬೇಕು, ಇನ್ಕ್ಲೂಸಿವ್ ಥಿಂಕಿಂಗ್ ಇರಬೇಕು. ಈ ರೀತಿಯಾದ ಒಂದು ಇನ್ಕ್ಲೂಸಿಟಿವಿಟಿ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದೀವಿ ಈಗ ನಾವು. ಇನ್ಕ್ಲೂಸಿವಿಟಿಯ ಒಂದು ಬೆಸ್ಟ್ ಎಕ್ಸಾಂಪಲ್ ಏನಾರು ಬೇಕು ಅಂದರೆ ಈ ಪುಸ್ತಕನ ಎಲ್ಲರೂ ಓದಬೇಕು. ಆ ಇನ್ಕ್ಲೂಸಿವಿಟಿಯನ್ನು ಒಂದು ಎಲ್ಲರನ್ನೂ ಒಳಗೊಳ್ಳುವಿಕೆಯನ್ನಾಗಿ ಮಾಡಿಕೊಂಡು ನನ್ನ ಮಾತನ್ನು
ನನ್ನ ಮಾತು ಅಷ್ಟು ಮುಖ್ಯ ಅಲ್ಲದೇ ಇದ್ರೂ ಪರವಾಗಿಲ್ಲ. ಈ ಹಟ್ಟಿಯ ಮತ್ತು ಇದರ ಹೋರಾಟದ ಮಾತುಗಳನ್ನು ನಾನು ಇಲ್ಲಿ ಹೇಳಬೇಕು ಅಂತ ಹೊರಟಂಥ ವಿಚಾರ ಇದೆಯಲ್ಲ, ಅದಕ್ಕೆ ದೊರೈರಾಜವ್ರ ಬಗೆಗೆ ನನಗೆ ಅಪಾರವಾದ ಗೌರವ, ಪ್ರೀತಿ. ಅವರು ಒಳ್ಳೆ ಸ್ಟೈಲಿಶ್ ಆಗಿ ಬರ್ತಕ್ಕಂಥ ಮನುಷ್ಯ. ತುಮಕೂರಿಗೆ ನಾನು ಯಾವಾಗ ಹೋದರೂ ಭಾಳ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಭಾಳ ಚೆನ್ನಾಗಿ ಬಂದು, ಅವು ಭಾಳ ಯಂಗಾಗಿದ್ದಾಗ ಇನ್ನೆಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ತಾ ಇದ್ರು ಅಂತ ಎಲ್ಲ ನಾವು ಯೋಚನೆ. ಈಗ ಫುಲ್ಲು ಬಿಳಿ ಕೂದಲು ಆಗಿದೆ, ಕಪ್ಪು ಕೂದಲಿದ್ದಾಗಲೂ ಅವರು ಯಾವ ರೀತಿ ಆ ಹಟ್ಟಿಗೆ ಅಂಥದ್ದೊಂದು ಲಕ್ಷಣ ಇತ್ತು ಅಂತ ಕಾಣಿಸುತ್ತೆ. ಅವ್ರು ಯಾರೋ ಇನ್ನೊಬ್ರು ಹೇಳ್ತಾ ಇದ್ರು, ಅಲ್ಲಿದ್ದ ಸ್ಕೂಲಿಗೆ ಬರುವ ಮಕ್ಕಳು ಎಲ್ಲರಿಗೂ ಮೊದಲು ಸ್ನಾನ, ಅವ್ರ ಮನೆಯಿಂದ ಹಾಕೊಂಡ್ಬಂದಿರ್ತಕ್ಕಂಥ ಬಟ್ಟೆ ಬಿಚ್ಚಿಡೋದು, ಸ್ನಾನ ಮಾಡೋದು ಬಿಸಿನೀರಿನ ಸ್ನಾನ ಮಾಡಿ ಸ್ಕೂಲಿನ ಡ್ರೆಸ್ ಹಾಕ್ಕೊಂಡು ಪಾಠ ಕೇಳಿ ಮನೆಗೆ ಹೋಗುವಾಗ ಆ ಡ್ರೆಸ್ಸನ್ನು ಬಿಚ್ಚಿಟ್ಟು ಮನೆ ಡ್ರೆಸ್ನ ಹಾಕ್ಕೊಂಡು ಇದು ಪ್ರತಿದಿನ. ಇದು ಇಟ್ಸ್ ಅನ್ ಅಮೇಝಿಂಗ್ ಕೈಂಡ್ ಆಫ್ ಎ ಹ್ಯಾಬಿಟ್ ಆಫ್ ದಟ್ ಪರ್ಟಿಕ್ಯುಲರ್ ಲೊಕ್ಯಾಲಿಟಿ. ಅದು ನಾನು ಯಾರೋ ನಾವು ಇಂಥದ್ದನ್ನು ಕೇಳಿಲ್ಲ ಆ್ಯಕ್ಚುಲಿ. ಅದು ಯಾವ ಕಾರಣಕ್ಕಾಗ್ತಿತ್ತೋ ಅದು ಬೇರೆ ಪ್ರಶ್ನೆ. ಅದು ಅಕಸ್ಮಾತ್ ಏನಾದರೂ ಆ ಮೇಷ್ಟ್ರುಗಳಿಗೆ ಈ ಅನ್ಟಚಬಿಲಿಟಿ ಬಗೆಗೆ ಇದ್ದ ಒಂದು ಮನಸ್ಥಿತಿನ ಅದೇನಾದರೂ ಇರಲಿ, ಆದರೆ ಆ ಒಂದು ಘಟನೆ ಇದೆಯಲ್ಲ, ಆ ಒಂದು ಅದು ನಿಜವಾಗ್ಲೂ ಬಹಳ ಮುಖ್ಯವಾದ್ದು. ನನಗೆ ತುಂಬಾ ಇಷ್ಟವಾದದ್ದೇನು ಅಂತಂದರೆ ಇದರೊಳಗಡೆಗೆ ಗಾಂಧೀಜಿಯವರ ಪ್ರಭಾವ. ಗಾಂಧೀಜಿ ಆ ಹಟ್ಟಿಯ ಒಳಗಡೆಗೆ ಬಂದಾಗ ಅದರಲ್ಲಿ ಒಬ್ಬರು ಯಾರೋ ನೆನಪು ಮಾಡ್ಕೊಳ್ತಾರೆ. ಏನು ಅಂತಂದರೆ ಅವ್ರಿಗೆ ದುಪ್ಟಿ ಹಾಸ್ತ್ ಅವರು, ಅದ್ರ ಮೇಲೆ ಅವರು ನಿಂತು ಮಾತಾಡ್ತಾರೆ. ಸೊ ಗಾಂಧೀಜಿಯವರ ಪ್ರಭಾವ ಆ ಕಾಲದಲ್ಲಿ ಜನರ ಅನೇಕರು ಅವರ ಅನುಭವಗಳನ್ನು ಹೇಳ್ಕೊಳ್ತಕ್ಕಂಥ ಸಂದರ್ಭದೊಳಗಡೆಗೆ ಗಾಂಧೀಜಿಯವರ ಪ್ರಭಾವವನ್ನು ಅವ್ರದ್ದೇ ಆದ ಲೆವೆಲಲ್ಲಿ, ಅವ್ರದ್ದೇ ಆದ ಅಂಡರ್ಸ್ಟ್ಯಾಂಡಿಂಗ್ ಒಳಗಡೆಗೆ ನಿರೂಪಣೆ ಮಾಡ್ತಾರೆ. ಆಮೇಲೆ ದೊರೈರಾಜ ಒಂದು ಪ್ರಶ್ನೆ ಕೇಳ್ತಾರೆ, ನಿಮಗೆ ಈ ಗಾಂಧೀಜಿ ಬಗ್ಗೆ ಇನ್ನಷ್ಟು ಹೇಳಿ ಏನಾದರೂ ಮಾತುಕತೆ ಅಂತ. ನಾವೆಲ್ಲ ಅವಾಗ ಚಿಕ್ಕ ಹುಡುಗರು. ಅವ್ರು ತೀರ್ಕೊಂಡಾಗ ಮಾತ್ರ ಗುಂಚಿ ಚೌಕದಲ್ಲಿ ಒಂದು ತಿಥಿ ಮಾಡಿದರು ಈ ಊರಿನ ಜನ. ಆವಾಗ ಇಡೀ ಊರಿನವ್ರಿಗೆಲ್ಲ ಕೂರಿಸಿ ಊಟ ಹಾಕಿದರು ಅನ್ನುವ ಮಾತನ್ನು ಇದರೊಳಗಡೆಗೆ ದಾಖಲೆ ಮಾಡ್ತಾರೆ. ಇದು ನನಗೆ ಓದಿದ ಕೂಡಲೇ ನನಗೆ ವೈಯಕ್ತಿಕವಾಗಿ ಭಾಳ ಖುಷಿಯಾಗಿದ್ದೇನು ಅಂದರೆ, ನನಗೆ ನಮ್ಮ ತಂದೆ ಈ ಘಟನೆಯನ್ನು ಹೇಳಿ, ತುಮಕೂರಲ್ಲಿದ್ದವರು, ನಮ್ಮಪ್ಪ ಅಲ್ಲೇ ಓದ್ತಾ ಇದ್ದವರು. ಯಾವಾಗಲೂ ನಾನು ಒಂದ್ಸಲ ಮಾತುಕತೆ ಮಾಡುವಾಗ ಗಾಂಧೀಜಿಯವರು ಸತ್ತಾಗ ನಮ್ಮೂರಲ್ಲಿ ಊರಿನವರಿಗೆಲ್ಲ ಕೂತು ತಿಥಿ ಊಟ ಹಾಕಿದ್ರು. ಆದರೆ ಆಗಿನ ಕಾಲದೊಳಗಡೆಗೆ ಗಾಂಧೀಜಿಯ ಪ್ರಭಾವ, ಆಗಿನ ಕಾಲದೊಳಗಡೆಗೆ ಇದ್ದಂಥ ಒಂದು ವಿಚಾರಗಳೆಲ್ಲ ಇದರೊಳಗಡೆಗೆ ತುಂಬ ದಾಖಲೆ ಆಗಿದೆ. ಆಮೇಲೆ ಪೊಯಿಟ್ರಿ ಮತ್ತು ಪ್ರೋಸ್ ನಡುವಿನ ಒಂದು ವ್ಯತ್ಯಾಸವನ್ನು ಇದ್ರ ಮಟ್ಟಿಗೆ ನಾವು ಕಾಣೋದಾದರೆ, ನಮ್ಮ ಸಿದ್ಲಿಂಗನವರೊಂದು ಹಾಡಿದೆ, ಹಸಿವಿನಿಂದ ಸತ್ತೋರು, ಸೈಜುಗಲ್ಲು ಹೊತ್ತೋರು, ಒರೆಸಿಕೊಂಡು ಒದಗಿದವರು ನನ್ನ ಜನಗಳು. ಆ ಇಡೀ ಇದ್ರೊಳಗಡೆಗೆ ಏನು ಬರುತ್ತೆ, ಅನೇಕ ವೃತ್ತಿಗಳ ವಿವರಣೆಗಳು ಬರುತ್ತೆ. ಅದು ಒಂದು 16-18 ಸಾಲಿನ ಒಂದು ಪದ್ಯ. ಅವುಗಡೆಗೆ ಬಟ್ಟೆಯನ್ನು ನೇಯೋರು, ಬರಿಗೈಲೆ ಹೋಗೋರು, ಈ ರೀತಿ ಬಟ್ಟೆ ನೇಯೋನು, ಬಡಗಿ ಕೆಲಸ ಮಾಡೋನು, ಮನೆ ಕಟ್ಟೋನು, ಈ ಎಲ್ಲ ವೃತ್ತಿಗಳ ವಿಚಾರವನ್ನು ಒಂದೊಂದೇ ಶಬ್ದದಲ್ಲಿ ಆ ಪದ್ಯದಲ್ಲಿ ಹೇಳಿದರೆ, ಅದರ ಗದ್ಯ ರೂಪ ಇದರೊಳಗಡೆಗೆ ಇದರಲ್ಲಿರ್ತಕ್ಕಂಥ ಅನೇಕ ವೃತ್ತಿಗಳ ಜನರ ವಿವರಗಳು ಇದರೊಳಗಡೆ ಇರ್ತವೆ. ಆ ವಿವರಣೆಗಳು ಏನೇನು ಕೆಲಸಗಳನ್ನು ಮಾಡ್ತಾರೆ ಇಲ್ಲಿರುವ ಜನರು ಅಂತಂದರೆ, ಅದಕ್ಕೆ ಪೊಯಿಟ್ರಿಗಿಂತ ಪ್ರೋಸ್, ಪದ್ಯಕ್ಕಿಂತ ಗದ್ಯ ಇದೆಯಲ್ಲ, ಅದರಲ್ಲಿರುವ ಬ್ಯೂಟಿ, ಅದರಲ್ಲೊಂದು ಮೆಟಫರ್ ಇರ್ಬೋದು, ಅದರಲ್ಲೇನೋ ಒಂದು ಹಾಡಿನಲ್ಲಿ ಒಂದು ಪ್ರತಿಮೆ ಇರ್ಬೋದು, ಅಷ್ಟಕ್ಕೆ ಮುಗಿದ್ಬಿಟ್ರೆ
ಆದರೆ ಇದ್ರೊಳಗಡೆಗೆ ಇರ್ತಕ್ಕಂಥ ವಿವರಗಳು ಬರ್ತಾವಲ್ಲ, ಇದ್ರೊಳಗಡೆಗೆ ಇರ್ತಕ್ಕಂಥ ಇಟ್ಟಿಗೆ ಮಾಡೋರು ಇರ್ಬೋದು, ಸೌದೆ ತರೋರು ಇರ್ಬೋದು, ಕ್ಷೌರ, ಅದರೊಳಗಡೆಗೆ ಹಟ್ಟಿಗೆ ಯಾರು ಕ್ಷೌರ ಮಾಡಕ್ಕೆ ಬರೋದಿಲ್ಲ ಅನ್ನೋದು ಗೊತ್ತಾದ್ಮೇಲೆ ಹಟ್ಟಿಯ ಒಳಗಡೆನೆ ಇರ್ತಕ್ಕಂಥವ್ರಿಬ್ರು ಕ್ಷೌರ ಮಾಡೋದು ಕಲ್ತ್ಕೊಂಡ್ಬಿಟ್ಟು ಅಲ್ಲಿ ಕ್ಷೌರ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಒಂದು ಸ್ವಾವಲಂಬನೆಯ ಒಂದು ಮನೆ ಥರ. ಮನೆಗೆ ಏನಾರ ಬೇಕಾದರೆ ಮನೆಗೆ ತಾನೇ ಎಲ್ಲವುದನ್ನು ಒದಗಿಸಿಕೊಳ್ಳುವುದಕ್ಕೆ ಬೇಕಾದ ಮನಸ್ಥಿತಿ, ಚೈತನ್ಯ, ಇವುಗಳನ್ನೆಲ್ಲ ಕಟ್ಟಿಕೊಟ್ಟಂತ ಕೊಡ್ತಕ್ಕಂಥ ಒಂದು ಈ ಕೃತಿ ಹಂಗೆ ನನಗೆ ಅನಿಸ್ತು. ಆಮೇಲೆ ನಮಗೆ ಈಗ ಸಾಮಾನ್ಯವಾಗಿ ಏನಾಗುತ್ತೆ, ಈ ಸಂಗೀತದ ಒಳಗಡೆಗೆ ಯಾರೋ ಒಬ್ಬ ಹಾಡ್ತಾ ಇದ್ರೆ ಸೋಲೋ ಆಗೋಗ್ಬಿಡುತ್ತೆ, ಇಬ್ಬರು ಹಾಡಿದ್ರೆ ಅದನ್ನು ಡ್ಯೂಯೆಟ್ ಥರ ಆಗೋಗ್ಬಿಡುತ್ತೆ. ಆದರೆ ಇದಿದೆಯಲ್ಲ, ಈ ದೊಡ್ಡ ಹಟ್ಟಿ ಅನ್ನೋ ಪುಸ್ತಕ ಇಟ್ಸ್ ಎ ಗ್ರೂಪ್ ಸಾಂಗ್. ಭಾಳ ಜನ ಕೋರಸ್ ಇದ್ಕೊಂಡು ಗ್ರೂಪ್ ಸಾಂಗ್ನ ಹಾಡೋ ಥರದ ಒಂದು ಆಟೋಬಯೋಗ್ರಫಿಯನ್ನು ದೊರೈರಾಜವರು ಕಲ್ಪಿಸ್ಕೊಂಡಿದ್ದಾರೆ. ಅದು ದಟ್ ಶೋಸ್ ದಿ ಇಂಟಿಗ್ರಿಟಿ ಆಫ್ ದಿ ಎಂಟೈರ್ ಕಮ್ಯುನಿಟಿ. ಆದರೆ ಇದರಿಂದ ನಮಗೆ ಏನಾಗುತ್ತೆ ಅಂತಂದರೆ, ನಮ್ಮ ಮೂರ್ತಿ ಹೇಳ್ದಂಗೆ ಇಟ್ ಬಿಕಮ್ಸ್ ಅ ಮಾಡೆಲ್ ಫಾರ್ ಎನಿ ಅದರ್ ಪ್ಲೇಸಸ್ ಆಫ್ ದಟ್ ಕೈಂಡ್. ಆ ಮಸಿಯಮ್ಮನ ಒಂದು ಕತೆ ಇದ್ರಿಗೆ ಬಹಳ ದಾರುಣವಾದ. ನಿಮಗೆ ನಮಸ್ಕಾರ. ಅವ್ರದ್ದೇ ಒಂದು ಆಟೋಬಯೋಗ್ರಫಿನ ಸಪ್ರೇಟಾಗಿ ಬರೆದು ಬಿಡಬೇಕು ಆ್ಯಕ್ಚುಲಿ. ಇದರೊಳಗಡೆಗೆ ಒಂದು ಸಣ್ಣ ಚಾಪ್ಟರ್ ಇರ್ತಕ್ಕಂಥದ್ದು. ಎಷ್ಟು ದೊಡ್ಡ ತ್ಯಾಗವನ್ನು ಅವರು ಮಾಡಿದ್ದಾರೆ ಅದರೊಳಗಡೆಗೆ ಅಂದರೆ ಅದನ್ನು ಓದಿದಾಗ ನಿಮಗೆ ಗೊತ್ತಾಗುತ್ತೆ. ಈ ಇಡೀ ಪುಸ್ತಕದ ಒಳಗಡೆಗೆ ಇನ್ನೊಂದು ಬಹಳ ಮುಖ್ಯವಾದ 2 ದಾಖಲೆಗಳು ಏನಿದ್ದಾವೆ ಅಂತಂದರೆ, ಆಟೋಬಯೋಗ್ರಫಿಯ ಮುಗಿದ ನಂತರ ಬರೆದಿರ್ತಕ್ಕಂಥ ದೊರೈರಾಜ್ ಅವರ 2 ಲೇಖನಗಳು. ಆ 2 ಲೇಖನಗಳು ಬಹಳ ಮುಖ್ಯವಾದ ದಾಖಲೆಗಳಾಗಿದ್ದಾವೆ. ಆ ದಾಖಲೆಗಳು ದಲಿತ ಚರಿತ್ರೆಗೆ ಬಹಳ ಮುಖ್ಯವಾದವು. ಅದರಲ್ಲೂ ಮುಖ್ಯವಾಗಿ ಗೆಳೆಯ ಶಿವಾಜಿ ಗಣೇಶನ್ ಅವರು ಬರೆದಿರ್ತಕ್ಕಂಥ ದಲಿತ ಚಳುವಳಿ ಹೆಜ್ಜೆಗಳು ಅನ್ನೋ ಪುಸ್ತಕದ ವಾಸ್ತವ ಸ್ಥಿತಿ ಏನು ಅನ್ನೋದ್ರ ಬಗೆಗೆ, ದಲಿತ ಹೋರಾಟ ಬರೀ ಭೂಸ ಚಳುವಳಿಯ ಮೂಲಕ ಆದದ್ದಲ್ಲ ಅಥವಾ ಅಲ್ಲಿಂದ ಶುರುವಾದದ್ದಲ್ಲ ಅನ್ನೋದನ್ನು ಬಹಳ ಅಚ್ಚುಕಟ್ಟಾಗಿ ಅವರು ಉದಾಹರಣೆಗಳ ಸಮೇತ ವಿಮರ್ಶಾತ್ಮಕವಾಗಿ ಬರೆದಿರ್ತಕ್ಕಂಥ ಲೇಖನ ತುಂಬಾ ಮುಖ್ಯವಾದಂಥ ಲೇಖನ. ಇನ್ನೂ ಬೇಕಾದಷ್ಟು ಇದರ ಬಗೆಗೆ ನಾನು ಹೇಳಬಹುದು. ಬಹಳ ಮುಖ್ಯವಾಗಿ ಹೇಳ್ಬೋದಾದ್ದೇನು ಅಂತಂದರೆ, ತುಮಕೂರಿನ ಮಂಡಿಪೇಟೆಯ ಹಮಾಲಿಗಳ ಒಂದು ಸಂಘವನ್ನು ಮಾಡಿ ಹಮಾಲಿಗಳಿಗೆ ಒಂದು ವ್ಯಕ್ತಿತ್ವವನ್ನು, ಒಂದು ಐಡೆಂಟಿಟಿಯನ್ನು ಕೊಟ್ಟಿದೆಯಲ್ಲ, ಅದು ಅದರಂಥ ಕೆಲಸವನ್ನು ನಿಜವಾಗಲೂ ಯಾರೇ ಆಗಲಿ ಇವರ ಹಟ್ಟಿಯ ಜನಕ್ಕೆ ಮತ್ತು ದೊರೈರಾಜು ಅವರಿಗೆ ನಾವು ದೊಡ್ಡ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ನಾನು ತುಮಕೂರಿನವನೇ ಆಗಿರೋದು. ತುಮಕೂರಿನಲ್ಲಿ ನನ್ನ SLC ನಂತರ PUC ಎಲ್ಲ ಮಾಡಿದಾಗ ಮಂಡಿಪೇಟೆ ಮೂಲಕವೇ ನಾನು ಓಡಾಡಿ ಸಿದ್ಧಗಂಗಾ ಸೈನ್ಸ್ ಕಾಲೇಜಿಗೆ ಬರಬೇಕು ಬೆಳಗ್ಗೆ ಸಾಯಂಕಾಲ. ಆವಾಗ ನಾನು ಮಂಡಿಪೇಟೆಯ ಅನೇಕ ಹಮಾಲಿಗಳನ್ನು ಕಣ್ಣಾರೆ ನೋಡಿದ್ದೀನಿ. ಆದರೆ ಯಾರಿಗೂ ಬೇಡದೇ ಇದ್ದಂಥ ಒಂದು ಸಮೂಹವನ್ನು, ಅವರ ಶ್ರಮಜೀವನವನ್ನು ಗುರುತಿಸಿ ಅವರಿಗೆ ಒಂದು ಹಕ್ಕನ್ನು ತಂದುಕೊಟ್ಟ. ಮತ್ತು ಆಮೇಲೆ ಮಂಡಿಪೇಟೆ ಯಜಮಾನರುಗಳು ಇವರ ಸಂಘಟನೆಗೆ ಹೆದರ್ತಾ ಇದ್ದದ್ದು ಉಂಟು. ಅಷ್ಟು ಸಾಕಲ್ವಾ ಒಂದು ಹೋರಾಟ ಯಶಸ್ಸಾಯಿತು ಅನ್ನೋಕ್ಕೆ. ಅಂಥ ಅನೇಕ ಕೆಲವು ಘಟನೆಗಳು ಇದರೊಳಗಡೆಗೆ ಇದ್ದಾವೆ. ಇಷ್ಟು ಹೇಳ್ತೀನಿ. ಇನ್ನೇನಾದ್ರು ನನಗೆ ಇನ್ನೂ ಇದೆ ಹೇಳೋವಂಥದ್ದು.
ಅದನ್ನೆಲ್ಲ ಬೇಕಾದ್ರೆ ಬರೆದುಬಿಟ್ಟು ನಮ್ಮ ದೊರೈರಾಜ್ ಅವ್ರಿಗೆ ಕಳಿಸ್ಕೊಡ್ತೀನಿ. ನಮಸ್ಕಾರ.